ಹಾಗೂ ಪ್ರಜಾವಿಮೋಚನಾ ಚಳವಳಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಮ್ಮ ಗಂಗಮ್ಮ ಪಾಟೀಲ್ PVC ಮನೆಯಣ್ಣನವರ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮತ್ತು ಹೇಳಿಕೆಯನ್ನು ನೀಡುತ್ತಿರುವುದು. ಆದರೆ ಅದಕ್ಕಿಂತ ಮೊದಲಿಗೆ ನನ್ನ ಗುರುಗಳಾದ ನನ್ನ ಪರಮ ಪೂಜ್ಯರಾದ ಶ್ರೀ ದಿವಂಗತ ಜಿಗ್ನೇಶ್ ಶಂಕರಣ್ಣವರ ಪಾದಕಮಲಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭೂತವಾದ ಪ್ರತಿಮೆಯನ್ನು ನಮಸ್ಕರಿಸ್ತಾ ಇದ್ದೇನೆ. ಜೊತೆಗೆ ಈ ದಿನ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾವಿಮೋಚನಾ ಚಳವಳಿ ಜಂಟಿ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಮತ್ತು ಈ ಪತ್ರಿಕಾಗೋಷ್ಠಿಯ ಉದ್ದೇಶದ ಮುಂದಿನ ದಿನಗಳಲ್ಲಿ ಹೋರಾಟ ಏನಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಪತ್ರಿಕೆಗಳ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಬಿತ್ತಲಿದ್ದೇನೆ. ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಸುಮಾರು ಬಹುಕೋಟಿ ರೂಪಾಯಿಗಳ ಹಗರಣಗಳನ್ನು ನಾವು ಕಂಡಿದ್ದೀವಿ. ಆ ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ದಿವಸ ಈ ಖಾತೆಗಳಲ್ಲಿ ಹಣ ಮಾಡುವಂಥದ್ದನ್ನು ರೂಢಿ ಮಾಡಿಕೊಂಡು ಒಂದು ಈ ಖಾತೆಗೆ ತಲಾ 5,000ದಿಂದ 20,000, 30,000, 40,000 ತಗೊಂಡಿರ್ತಕ್ಕಂಥ ಕೂಡ ನಿದರ್ಶನಗಳಿವೆ. 1 ಲಕ್ಷ ತಗೊಂಡಿರ್ತಕ್ಕಂಥದ್ದು ಕೆಲವು ನಿದರ್ಶನಗಳು, ಕೆಲವು ಪಂಚಾಯತ್ಗಳು. ಆ ರೀತಿಯಾಗಿ ಇವತ್ತು ದಿವಸ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡತಕ್ಕಂಥ ವಂಚನೆ ಮಾಡ್ತಕ್ಕಂಥ ವಂಚಕರಿದ್ದಾರೆ ಅಂತ ಹೇಳಿದ್ರೆ ಅದು ಪಂಚಾಯತ್ ರಾಜ್ ಇಲಾಖೆ ತಾಲೂಕು ಪಂಚಾಯಿತಿಯ ಒಳಪಟ್ಟಂಥ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಮಾಡುವಂತಹ ಹಗರಣಗಳು. ಅಂಥದ್ರಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಒಬ್ಬ ಕರ ವಸೂಲಿಗಾರ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಣಿ ಯಾರಂತ ವಿಜಯಮ್ಮ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಅವರು ದೂರವಾಣಿಯ ಕರೆಗಳ ಮೂಲಕ ಒಂದು ಈ ಖಾತೆಗೆ ಕೇಳಿರ್ತಕ್ಕಂಥದ್ದು ಎಷ್ಟು ಸಮಂಜಸ ಇರುವಂಥದ್ದನ್ನು ನಾನು ಈಗಾಗಲೇ ಮಾಧ್ಯಮಗಳ ಮೂಲಕ ನಾನು ವಿಡಿಯೋ ಚಿತ್ರೀಕರಣ ಇಲ್ಲದೇ ಇರೋದು ಆಡಿಯೋ ಚಿತ್ರೀಕರಣವನ್ನು ನಾನು ನಿಮಗೆ ಪ್ರಸ್ತುತ ಬಹಿರಂಗಪಡಿಸಲಿಕ್ಕೆ ನಾನು ನಿಮಗೆ ಸಾಕ್ಷಿಗಳನ್ನು ನಾನು ವಿತರಣೆ ಮಾಡಿದೆ. ಅದಕ್ಕೆ ಆ ಒಂದು ಗೊಲ್ಲಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ತೀರಾ ಬಡತನ ರೇಖೆಗೆ ಕಡುಬಡವನಾಗಿರ್ತಕ್ಕಂಥ ಒಬ್ಬರು ನನಗೆ ಈ ಖಾತೆ ಬೇಕು, ನಾನು ಈ ಖಾತೆ ಮೂಲಕ ನನಗೆ ಇರ್ತಕ್ಕಂಥ ಕಷ್ಟಗಳನ್ನು ನಾನು ನಿವಾರಿಸಿಕೊಳ್ಳಲಿಕ್ಕೆ ನಾನು ಲೋನ್ ಮಾಡಬೇಕು, ಸಾಲ ತಗೋಬೇಕು, ಮನೆ ಮೇಲಾಗಲಿ ಸೈಡ್ ಮೇಲಾಗಲಿ ಮೇಲೆ ಸಾಲ ತಗೋಬೇಕು, ನನಗೆ ಈ ಖಾತೆ ಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಕೊಟ್ಟು ಈಗಾಗಲೇ 3-4 ತಿಂಗಳಾಗಿದೆ. ಈ 3-4 ತಿಂಗಳಾಗಿದ್ದರೂ ಕೂಡ ಇದುವರೆಗೂ ಅವರಿಗೆ ಆ ವಿಜಯಮ್ಮ ಅನ್ನೋರು ಒಬ್ಬ ಲೇಡಿ ಅಂದರೆ ಒಬ್ಬ ಮಹಿಳೆ ಅಭಿವೃದ್ಧಿ ಅಧಿಕಾರಿಗೆ ಎಷ್ಟು ಧರ್ಮದಿಂದ ಮಾತಾಡ್ತಾರೆ, ಎಷ್ಟು ದುರ್ನಡವಳಿಕೆಯಿಂದ ನಡೀತಾಳೆ ಅಂತಂದರೆ ದುರ್ನಡತೆಯಿಂದ ನಡೀತಾಳೆ. ಒಬ್ಬ ರೌಡಿ ಥರ ಬಿಹೇವ್ ಮಾಡ್ತಾರೆ. ನಾನು ತಗೊಳ್ಳಲ್ಲ, ಒಂದು ಹೋರಾಟ ಮಾಡ್ತಿದ್ದೆ, ನಮ್ಮ ಮನೆಗೆ ತಗೊಳ್ಳಮ್ಮ ಅಂತಂದ್ರೆ ಇಲ್ಲ ನಾನು ತಗೊಳ್ಳಲ್ಲ ಅಂದಾಗ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸೂಕ್ತವಾದಂಥ ಅಧಿಕಾರಿ, ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಕಡಿವಾಣ ಹಾಕುವಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಂತ ನಮ್ಗೆ ಎಲ್ಲ ಗೊತ್ತು. ಅಂಥ ಅಧಿಕಾರಿಗೆ ನೀಡಿದಾಗ ಅಲ್ಲಿ ಅಧಿಕಾರಿಗೆ ನಾವು ಮನವಿಯನ್ನು ಕೊಡ್ತೀವಿ. ಯಾಕೆ DS ಯಾಕೋ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೆ ಯಾವ ಅಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ತಾರಲ್ಲ, ಕಾರಣ ಏನಂತ ಗೊತ್ತಿಲ್ಲ. ಯಾಕೆ ಶಿವಕುಮಾರ್ ಅವರು ಅಧಿಕಾರಿಗಳ ವಿರುದ್ಧ ಅದೇನಾದರೂ ಒಳ ಮರ್ಮಗಳಿದೆಯೋ ಇಲ್ಲ ಒಳ ಒಪ್ಪಂದಗಳೇನಾದರೂ ಇದೆಯೋ ಏನೋ ನಮ್ಗೆ ಗೊತ್ತಿಲ್ಲ. ಆದರೂ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೆ ಸಂಬಂಧಪಟ್ಟಂತಹ ಪಂಚಾಯತ್ ರಾಜ್ ಇಲಾಖಾ ಅಧಿಕಾರಿಗಳಾಗಿರುವಂತಹ ತಾಲೂಕು ಪಂಚಾಯತ್ ಅಧಿಕಾರಿಗಳ ವಿರುದ್ಧವಾಗಲಿ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧವಾಗಲಿ ಯಾವುದೇ ಕಾರಣಕ್ಕೆ ಶಿಸ್ತಿನ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ನನ್ನ ಪ್ರಕಾರವಾಗಿ ಏನಾದರೂ ಒಳ ಒಪ್ಪಂದಗಳೇನಾದರೂ ಇರಬಹುದೇನೋ ಅನ್ನೋ ಒಂದು ಅನುಮಾನ ಅಂತ ನನ್ನ ಅನುಮಾನ ನಮಗೆ ಕಾಡ್ತಾ ಇದೆ. ಅನುಮಾನಾಸ್ಪದವಾದಂಥ ವಿಚಾರ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ, ನಾನು ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಆ ರೀತಿಯಾದಂಥ ಅನುಮಾನಾಸ್ಪದವಾಗಿರ್ತಕ್ಕಂಥ ನಮ್ಮ ಒಂದು ಮತ್ತು ಇದಕ್ಕೆ ದಯವಿಟ್ಟು ಎಡಮಾಡ್ಕೊಳ್ಬೇಡಿ. ದಯವಿಟ್ಟು ನಾವು ನಿಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಶಿವಕುಮಾರ್ ಅವರು DS ನೀವು ಯಾವುದೇ ಒಂದು ಯಾವ ಸಾರ್ವಜನಿಕರಾಗಲಿ ಸಂಘ ಸಂಸ್ಥೆಯಾಗಲಿ ಅಧಿಕಾರಿಗಳಾಗಲಿ ನಿಮಗೆ
ಮನವಿಗಳನ್ನು ಕೊಟ್ಟಾಗಲಿ ದೂರುಗಳನ್ನು ಕೊಟ್ಟಾದಂಥ ಸಂದರ್ಭದಲ್ಲಿ ದಯವಿಟ್ಟು ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಿಕ್ಕೆ ನೀವು ಶಿಫಾರಸು ಮಾಡಬೇಕು. ಮುಂದಿನ ಕ್ರಮಕ್ಕೆ ಕರ್ತವ್ಯಗಳನ್ನು ರವಾನೆ ಮಾಡಬೇಕು. ಒಬ್ಬ IAS ಅಧಿಕಾರಿಯಾದಂತಹ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶಿಸ್ತಿನ ಕ್ರಮಕ್ಕೆ ಶಿಫಾರಸು ಮಾಡ್ತಾರೆ, ಅವರು ಕರ್ತವ್ಯಗಳನ್ನು ರವಾನಿಸ್ತಾರೆ. ನೀವು ಯಾಕೆ ಮಾಡಬಾರ್ದು ಶಿವಕುಮಾರ್ ಅವರೇ? ದಯವಿಟ್ಟು ನಿಮ್ಮ ವಿರುದ್ಧವಾಗಿ ನಾನು ಅನೇಕ ರೀತಿ ಕೇಳಿದ್ದೀನಿ. ದಯವಿಟ್ಟು ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಹಗರಣಪುರ ಅಧಿಕಾರಿಗಳ ಬಳಿ ಬೇರೆ ರೀತಿಯ ನಿಮ್ಮ ಚಲನವಲನಗಳನ್ನು ಕೈ ಬಿಟ್ಟು ನೀವು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಸಂಬಳ ಬರ್ತೈತೆ ನಿನಗೆ. ಹಗರಣಪುರ ಅಧಿಕಾರಿಗಳನ್ನು ಮನ್ಮಾಚಲಿಕ್ಕೆ ಹೋಗ್ಬೇಡ್ರಿ ಶಿವಕುಮಾರ್ ಅವರೇ. ಹಗರಣಪುರ ಅಧಿಕಾರಿಗಳನ್ನು ಮನ್ಮಾಚಲಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ರೀತಿ ಏನಾಗುತ್ತದೆ ನನ್ನ ಹತ್ರ ಪುರಾವೆಗಳು ಸಮೇತ ನಾನು ಲೋಕಾಯುಕ್ತಕ್ಕೆ ತೋರಿಸ್ತೀನಿ. ಯಾಕಂದ್ರೆ ಲೋಕಾಯುಕ್ತರು ಸಹ ಎಲ್ಲ ಆಲೋಚಿಸಿರ್ತಕ್ಕಂಥ ಆ ಥರ ಇದೆ. ಯಾಕಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಮನವಿಗಳನ್ನು ಪುರಸ್ಕರಿಸಿನೂ ಅದರ ವಿರುದ್ಧವಾಗಿ ಯಾವುದೇ ಶಿಸ್ತು ಕ್ರಮ ಕೈಗೊಂಡಿದೆ ಅದೇನಾಗುತ್ತದೆ ನಮ್ಮ ಮನಸ್ಸಿಗೆ ಎಲ್ಲೋ ಲೋಕಾಯುಕ್ತ ಕೂಡ ಅಲ್ಲಿರ್ತಕ್ಕಂಥ ವಿಷದ ಸುಮಾರು ನೋಡೋದಕ್ಕೆ ಮಾತ್ರ ವಿಷದ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಆದರೆ ಸಂಪೂರ್ಣವಾಗಿ ವಿಷವಿಲ್ಲದಂತಹ ಸರ್ಪವಿದ್ದಂತೆ ಕಾಣಿಸ್ತಾ ಇದೆ. ದಯವಿಟ್ಟು ನನ್ನ ಗೌರವಾಂತ ಲೋಕಾಯುಕ್ತರಲ್ಲಿ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದೇನೆಂದರೆ, ಲೋಕಾಯುಕ್ತರಲ್ಲಿ ಯಾರೇ ತಪ್ಪು ಮಾಡಿ ಅವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಿ. ಅವರು ಯಾಕೆ ಶಿಸ್ತಿನ ಕ್ರಮ ಕೈಗೊಳ್ತಾರೆ? ನಾವು ಕೋಟ್ಯಾಂತರ ರೂಪಾಯಿ ನಿಲ್ಲಿರ್ತಾರೆ, ನಿಮ್ಮ ಕೈಗೆ ಸಿಕ್ಕಾಕೊಂಡ್ರೆ ಅವ್ರ ಹಿಂದಿನ ದಿನಗಳೆಲ್ಲ ಅವರ ಹಿಂದಿನ ಇತಿಹಾಸದ ದಿನಗಳಲ್ಲಿ ಅವರ ಸೇವೆಯ ಹಿಂದಿನ ಇತಿಹಾಸದ ದಿನಗಳಲ್ಲಿ ನೋಡಿದ್ರೆ ಇಷ್ಟೆಲ್ಲ ಮಾಡಿರ್ಬೇಕು ಅನ್ನೋದನ್ನು ದಯವಿಟ್ಟು ಮನದಲ್ಲಿ ಬರ್ತದೆ. ಒಬ್ಬರದ್ದು 10,000, 20,000, 30,000 ತಗೊಳ್ತಾ ಇದ್ದಾರೆ. ಅದು ಹಿಂದಿನ ದಿನಗಳಲ್ಲಿ ಎಷ್ಟು ಕೊಡದಿರ್ಬೋದು, ಇದರ ಮಾಸಿಕ ಸಂಭಾವನೆಗಳು ಎಷ್ಟು, ಇದು ಗಿಂಬಳಗಳು ಎಷ್ಟು ಅನ್ನೋದನ್ನು ದಯವಿಟ್ಟು ಮನದಲ್ಲಿ ಮಾಡಿಕೊಂಡು ಅವನು ಅಮಾನತು ಮಾಡಲಿಕ್ಕೆ ಪ್ರಯತ್ನ ಪಡಿ ಅಂತ ಸಂದರ್ಭದಲ್ಲಿ ಮನೆ ಗೌರವಾಂತ ಲೋಕಾಯುಕ್ತರನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ತದನಂತರ ಮುಳಬಾಗಿಲು ತಾಲೂಕಿನ ಗೊಲ್ಲಹಳ್ಳಿಗೆ ಸಂಬಂಧಪಟ್ಟಂಥ ಮುಳಬಾಗಿಲು ತಾಲೂಕು ಪಂಚಾಯತಿಗೆ ಸೇರಿದ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಡೆದಂಥ ಭ್ರಷ್ಟಾಚಾರ ಒಂದು ಖಾತೆಗೆ 7 ವರ್ಷ ಕೇಳಿರ್ತಕ್ಕಂಥ ವಿಜಯಮ್ಮ ಮತ್ತು ಅವರ ಕರ ವಸೂಲಿಗಾರರಾದಂಥ ಕೃಷ್ಣಮೂರ್ತಿ ಆಲಿಸ್ ಕೃಷ್ಣಪ್ಪ ಎಂಬುವರ ವಿರುದ್ಧ ನಾವು ಹೋರಾಟವನ್ನು ಮಾಡಲಿಕ್ಕೆ ಸಜ್ಜಾಗಿದ್ದೀವಿ. ಇದು ಸಂಬಂಧಪಟ್ಟಂಥ ಮುಳಬಾಗಿಲು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಸರ್ವೇಶ್ ಅವರ ಕಚೇರಿ ಮುಂದೆ ಅವರ ವಿರುದ್ಧವಾಗಿಯೇ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಪತ್ರಿಕೆ ಮಾಧ್ಯಮಗಳ ಮೂಲಕ ನಾವು ಬಹಿರಂಗಪಡಿಸ್ತಾ ಇದ್ವಿ. ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದ್ದೀವಿ. ಲೋಕಾಯುಕ್ತ ತನಿಖೆ ಆಗಬೇಕು. ಜೊತೆಗೆ ಈ ವಿಜಯಮ್ಮನವರು 4 ವರ್ಷಗಳಿಂದ ಎಷ್ಟು ವೀಕಾತಿಗಳು ಮಾಡಿದ್ದಾರೆ, 15 ಹಣಕಾಸು ಯೋಜನೆಗಳಲ್ಲಿ ಬಂದಿರತಕ್ಕಂಥ ಅನುದಾನಗಳನ್ನು ಕಬಳಿಸಿರ್ತಕ್ಕಂಥದ್ದನ್ನು ಸೂಕ್ತವಾದಂಥ ದಾಖಲೆಗಳನ್ನು ತನಿಖೆ ಆಗಬೇಕು. ಆ ಕಡತಗಳು ತನಿಖೆ ಆಗಬೇಕು. ಇವರೆಲ್ಲ ಹೆಚ್ಚು ಗೊಲ್ಲಹಳ್ಳಿಯಲ್ಲಿ ಏನೆಲ್ಲ ಹಗರಣಗಳು ಮಾಡಿದ್ದಾರೆ ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ದಾಖಲೆ ಸಮೇತ ತನಿಖೆಗಾಗಿ ನಾವು ದಿನಾಂಕ 9/5/2025 ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಆ ಪತ್ರಿಕೆಗಳ ಮೂಲಕ ನಾನು ಪತ್ರಿಕೆ ಗೋಷ್ಠಿಯ ಮೂಲಕ ನಾನು ಬಹಿರಂಗಪಡಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭೀಮ್, ಜೈ ಗಣರಾಜ್ಯ. ಈ ಒಂದು ಪತ್ರಿಕೆ ಗೋಷ್ಠಿಗೆ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಜಿಲ್ಲಾಧ್ಯಕ್ಷರಾದಂಥ ವಿ ಅಮರೇಶ್ ಅವರು, ಕರ್ನಾಟಕ ಪ್ರಜಾ ವಿಮೋಚನಾ ಚಳವಳಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಜಿಲ್ಲಾ ಮುಖಂಡರು PVC ಮಣಿಯಣ್ಣವರಾಗಿರ್ತಾರೆ, ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ರಾಜ್ಯ ಕಾರ್ಯಕರ್ತರ ಅಧ್ಯಕ್ಷರಾದಂಥ ನಮ್ಮ ಕೃಷ್ಣಮೂರ್ತಿಯವರಾಗಿರ್ತಾರೆ, ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ಹೊನ್ನಪೇಟೆ ತಾಲೂಕು ಅಧ್ಯಕ್ಷರಾದಂಥ ಕೃಷ್ಣಯ್ಯವರಾಗಿರ್ತಾರೆ. ಒಟ್ಟಾರೆ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ರಾಜ್ಯ ಮುಖಂಡರುಗಳೊಟ್ಟಿಗೆ ನಾವು ಮತ್ತು ಪ್ರಜಾ ವಿಮೋಚನಾ ಚಳವಳಿಯ ಒಟ್ಟಿಗೆ ನಾವು ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಬಹಿರಂಗ